ಹಲೋ ಫ್ರೆಂಡ್ಸ್, ಶ್ರೀರಂಗಬನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ತೋಟಕ್ಕೆ ಹಣ್ಣುಗಳು ಮತ್ತು ಸ್ಪೈಸಿ ಗಿಡಗಳನ್ನು ತರುವುದಕ್ಕೆ ತುಮಕೂರಿನ ಹತ್ತಿರ ಇರುವ ಒಂದು ನರ್ಸರಿಗೆ ಭೇಟಿ ಕೊಟ್ಟಿದ್ದೆ. ನರ್ಸರಿಯಲ್ಲಿ ವಿವಿಧ ಗಿಡವನ್ನೆಲ್ಲ ನೋಡಿದ ಮೇಲೆ ನಾನು ಸುಮಾರು 10ರಿಂದ 15 ವಿಧದ ಗಿಡಗಳನ್ನು ಖರೀದಿ ಮಾಡಿದೆ. ಇದರಲ್ಲಿ ಅಡಿಕೆ, ಬಾಳೆ, ಮೆಣಸು, ಏಲಕ್ಕಿ, ನುಗ್ಗೆ, ಎಗ್ ಫ್ರೂಟ್, ಸ್ಟಾರ್ ಫ್ರೂಟ್, ನಿಂಬೆ, ಬ್ಲ್ಯಾಕ್ ಸೀಬೆ, ಸಿದ್ಧ ಹಲಸು, ಸಪೋಟ ಮತ್ತು ಕಾಫಿಗಳನ್ನು ಖರೀದಿ ಮಾಡಿದೆ. ಇನ್ನೇನು ಎಲ್ಲ ಗಿಡಗಳನ್ನು ತೆಗೆದುಕೊಂಡು ಹೊರಡಬೇಕು ಅನ್ನೋಷ್ಟರಲ್ಲಿ ನನಗೆ ಒಂದು ಆಲೋಚನೆ ಬಂತು. ಯಾಕೆ ನಮ್ಮ ರೈತ ಸ್ನೇಹಿತರಿಗೂ ಇಲ್ಲಿ ಲಭ್ಯವಿರತಕ್ಕಂತಹ ಒಳ್ಳೆಯ ಜಾತಿಯ ಗಿಡಗಳು ಸಿಗಬಾರದು ಎಂದು ನರ್ಸರಿಯವರಲ್ಲಿ ಕೇಳಿಕೊಂಡು ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೂ ನರ್ಸರಿಯ ವಿಳಾಸ, ಕಾಂಟ್ಯಾಕ್ಟ್ ನಂಬರನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿರುತ್ತೇನೆ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಶ್ರೀರಂಗಬನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ನರ್ಸರಿಯಲ್ಲಿದ್ದೀವಿ, ತುಮಕೂರು ಜಿಲ್ಲೆಯಲ್ಲಿ. ಬನ್ನಿ, ನಾನು ಹೇಳೋದಕ್ಕಿಂತ ಸರ್ ನಮಸ್ಕಾರ, ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ರಾಮಚಂದ್ರ ಹೆಗಡೆ ಅಂತ. ಸ್ವಂತ ಊರು ಹೊನ್ನಾವರ. ಓದಿದ್ದು ಧಾರವಾಡದಲ್ಲಿ BSc ಅಗ್ರಿಕಲ್ಚರ್ ಮತ್ತು MSc ಹಾರ್ಟಿಕಲ್ಚರ್ ಓದಿದ್ದೆ. ನಂತರ ಇಂಡೋ ಅಮೇರಿಕನ್ ಸೀಡ್ಸ್ ಬೆಂಗಳೂರಿನಲ್ಲಿ 5 ವರ್ಷ ಕೆಲಸ ಮಾಡಿ ನಮ್ಮದೇ ಸ್ವಂತ ಜಮೀನು ಮಾಡಬೇಕು ಅಂತೇಳಿ ನಾವು 4 ಜನ ಸೇರಿ ಇಲ್ಲಿ ಜಮೀನು ಮಾಡಿದ್ದೀವಿ. ನಂತರ ಒಂದು 5 ವರ್ಷದ ನಂತರ ಸುಮಾರು 15 ವರ್ಷ ಹಿಂದೆ ನಾವು ಅಕ್ಷಯ ನರ್ಸರಿ ಅಂತ ಪ್ರಾರಂಭ ಮಾಡಿದ್ವಿ. ಈ ಅಕ್ಷಯ ನರ್ಸರಿ ಯಾಕೆ ಪ್ರಾರಂಭ ಆಯಿತು ಅಂದರೆ, ತುಮಕೂರಲ್ಲಿ ಒಂದೇ ಕಡೆ ಎಲ್ಲ ಥರ ಹಣ್ಣಿನ ಗಿಡಗಳು ಸಿಗ್ತಾ ಇರಲಿಲ್ಲ. ಬೆಂಗಳೂರಿಗೆ ಹೋಗಬೇಕಿತ್ತು, ಬೇರೆ ಬೇರೆ ಕಡೆ ಹೋಗಬೇಕಿತ್ತು. ಇಲ್ಲಿ ಒಂದೇ ಕಡೆ ಒಂದು 50ರಿಂದ 60 ಹಣ್ಣಿನ ಸಸಿಗಳು ತುಮಕೂರು ಜಿಲ್ಲೆಗೆ ಬೇಕಾಗುವಂಥದ್ದು, ಅಂದರೆ ಇಲ್ಲಿ ವಾತಾವರಣಕ್ಕೆ ಬೆಳೆದು ಫಲ ಕೊಡುವಂಥ ಹಣ್ಣಿನ ಗಿಡಗಳನ್ನ ಇಟ್ಟಿದ್ದೀವಿ. ಇದು 15 ವರ್ಷದಿಂದ ನಡೀತಾ ಬಂದಿದೆ. ಓಕೆ, ಧನ್ಯವಾದಗಳು ಸರ್. ಇವಾಗ ನಾವು ನರ್ಸರಿ ನೋಡೋಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಇದ್ದೀರಾ ಅಂತ ಅನಿಸುತ್ತೆ. ಇಲ್ಲಿ ಮನೆ ಕಟ್ಟಿ 8 ವರ್ಷ ಆಯಿತು. ನಾವು ನನ್ನ ಹೆಂಡತಿ ಇಬ್ಬರು ಇಲ್ಲೇ ಇರ್ತೀವಿ. ಓಕೆ. ರೈತರಿಗೆ ಇಲ್ಲಿ ಗಿಡ ಕೊಂಡ್ಕೊಳ್ಳೋದ್ರ ಜೊತೆ ಅದಕ್ಕೆ ಬೇಕಾದ ಸಲಹೆಗಳನ್ನು ಸಹಿತ ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕೊಡ್ತೀರಾ? ಮತ್ತು ಹಾಗೆ ಈಗ ಗಿಡಗಳನ್ನ ತೊಗೊಂಡು ಹೋಗಿ ಅವ್ರು ಹಾಕಿ ಬರದೇ ಇದ್ದರೆ ಏನಪ್ಪ ಎಂಥ ಗಿಡ ಕೊಟ್ಟರು ಅನ್ನೋ ಬದಲು ನೀವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀರಾ. ಇಲ್ಲಿ ಈ ಒಂದು ಚಿಕ್ಕ ಜಾಗದಲ್ಲಿ ಸರ್ ಯಾವ್ಯಾವ ಗಿಡಗಳನ್ನ ಇಲ್ಲಿ ಹಾಕಿದ್ದೀರಾ, ಈ ಗಿಡಗಳೆಲ್ಲನೂ ನಿಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತೀರಲ್ಲ? ಮೆಕಡೋಮಿಯಾ ನಟ್ ಅಂತ ಹೇಳಿ. ಹಾಂ, ಈ ಸಲ ಹೂವು ಬಿಟ್ಟಿದೆ. ಹಾಕಿ 3 ವರ್ಷ ಆಗಿದೆ. ಓಕೆ. ಈ ಗಿಡ ಎಲ್ಲ ಸಿಗುತ್ತಲ್ಲ ನಿಮ್ಮ ಹತ್ರ? ಸಿಗುತ್ತೆ. ಇಲ್ಲಿರೋ ಗಿಡ ಎಲ್ಲನೂ ನೀವು ಡೆಮೋ ಪರ್ಪಸ್ಗೆ ಹಾಕಿದ್ದೀರಾ, ಸೊ ದ್ಯಾಟ್ ಜನರು ಬಂದು ನೋಡ್ಕೊಂಡು ಬೇಕಾದ್ರೆ ನಂಬಿಕೆ ಇಟ್ಟು ತೊಗೊಂಡೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ. ಇದು ಮೆಕಡಮಿಯಾ, ಮತ್ತು ಇದು ಮಿರಾಕಲ್ ಫ್ರೂಟ್ ಅಂತ. ಹಾಂ, ಮಿರಾಕಲ್ ಫ್ರೂಟ್ ಅಂತ. ಇದು ಒಂಥರ ಕ್ರೇಜಿ ಫ್ರೂಟ್. ಇದನ್ನು ತಿಂದು ಬಾಯಲ್ಲಿ ಇಟ್ಕೊಂಡ್ರೆ 5 ನಿಮಿಷ ನೀವು 2 ಅವರ್ ಏನು ತಿಂದ್ರೂ ಸಿಹಿ ಆಗುತ್ತೆ. ಹೌದಾ? ಕಹಿ ವಸ್ತು ತಿಂದ್ರೂ ಸಿಹಿ ಆಗುವಂಥದ್ದು. ಈಗ ಇದು ಎಷ್ಟು ವರ್ಷ ಆಯಿತು ಹಾಕಿ ಸರ್? ಇದು ಹಾಕಿ 2 ವರ್ಷ ಆಗಿದೆ, ಆಲ್ರೆಡಿ ಬಿಡ್ತಾ ಇದೆ. ಇದು ಸೀಸನಲ್ಲಿ ಮಾತ್ರ ಬಿಡೋದು ಅಥವಾ 3 ಸಲ ಬಿಡುವಾಗ ಮುಗ್ದಿದೆ. ಇದು ಯಾವುದು ಸರ್? ಅಬೀವ್ ಅಂತ. ಇದನ್ನ ನಾವು ಡೆಮೋಗೆ ಹಾಕಿದ್ದೀವಿ. ಅದು ಸದ್ಯ ನಮ್ಮ ಹತ್ರ ಗಿಡ ಇಲ್ಲ, ಫಲ ಬಂದಮೇಲೆ ತರಿಸ್ಕೊಡ್ತೀವಿ. ಓಕೆ. ಮತ್ತು ಇದು ಯಾವುದು? ರ್ಯಾಂಬುಟಾನ್ ಅಂತ. ಹಾಂ, ಇದು ಸಹಿತ ಹಣ್ಣು ಬಿಟ್ಟಿತ್ತು. ಹೋದ ವರ್ಷ ಮಾತ್ರ ಬಿಟ್ಟಿದೆ, 1-2 ಬಿಟ್ಟಿತ್ತು. ಇದು ಸಹಿತ ನಮ್ಮ ನೆಲಕ್ಕೆ ಬರುತ್ತೆ. ಇದು ಆ್ಯಪಲ್. ಇದು ಬಿಟ್ಟಿದೆಯಲ್ಲ ಒಂದು ಆ್ಯಪಲ್ ಆಲ್ರೆಡಿ? ಹೋದ ವರ್ಷ ಜಾಸ್ತಿ ಬಿಟ್ಟಿತ್ತು. ಈ ಸಲ ಸ್ವಲ್ಪ ಬೇಸಿಗೆ ಜಾಸ್ತಿ ಇರೋದ್ರಿಂದ ಕಮ್ಮಿ ಬಂದಿದೆ. ಈಗ ಈ ಆ್ಯಪಲ್ಗೆ ಶೇಡ್ ಬೇಕಾಗುತ್ತಾ, ನೆರಳೇನಾದರೂ ಅಥವಾ? ಬೇಕಾಗಿಲ್ಲ, ಈ ವೆರೈಟಿ ಬೇಕಾಗಿಲ್ಲ. ಇದು ಯಾವ ವೆರೈಟಿ? ಇದು ಅರಿಮಾನ್ ಅಂತ ವೆರೈಟಿ. ಓಕೆ. ಇದು ಬಯಲುಸೀಮೆಲೆಲ್ಲ ಬರುತ್ತೆ. ಈ ಗಿಡಗಳು ಇದಾವೆ ನಿಮ್ಮ ಹತ್ರ? ಇದ್ದಾವೆ. ಓಕೆ. ಇದು ಜಪಾನ್ ಡೈಮಂಡ್ ಸೀಡ್ಲೆಸ್ ಅಂತ. ಇದು ಹಾಕಿ 1 ವರ್ಷ ಆಗಿದೆ. ಸಣ್ಣ ಫಲ ಬಂದಿತ್ತು, ಅದನ್ನ ಕಿತ್ತಿದ್ದೀವಿ. ಇದು ಎಷ್ಟು ವರ್ಷ ಆಗಿದೆ? 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಎಷ್ಟು ವರ್ಷ ಬೇಕು ಫಲ ಬಿಡೋಕ್ಕೆ? 2 ವರ್ಷ. 2 ವರ್ಷ.
ತೈವಾನ್ ಡ್ವಾರ್ಫ್ ಮ್ಯಾಂಗೋ ಅಂತ. ಹ್ಞೂ ಇದು ಬೆಳೆಯೋದು 2-3 ಅಡಿ ತನಕ ಬೆಳೆಯುತ್ತೆ, ಇಷ್ಟೇ ಬೆಳೆಯೋದು. ಹಾಂ ಇದು ಟೆರೆಸ್ ಗಾರ್ಡನಲ್ಲಿ ಮಾಡುವಂಥವ್ರಿಗೆ ಇದು ಒಳ್ಳೆ ವೆರೈಟಿ. ಓಕೆ ತೈವಾನ್ ಮ್ಯಾಂಗೋ ಅಂತ ಅಲ್ಲ, ಪಾಟಲ್ಲಿ ಸಹಿತ ಇದು ವರ್ಷಕ್ಕೆ 2 ಸಲ ಬಿಡುತ್ತೆ ಓಕೆ. ಈ ಮ್ಯಾಂಗೋ. ಈ ಕಡೆ ಬನ್ನಿ ಸರ್, ಇಲ್ಲಿ ಯಾವುದೋ ಹಣ್ಣು ಬಿಟ್ಟಿದೆ ಇಲ್ಲಿ. ಇದು ಪೀನಟ್ ಬಟರ್ ಅಂತ. ಓಕೆ. ಪೀನಟ್ ಬಟರ್ ಅಂತ. ಹ್ಞೂ ಇದು ರಿಚ್ ಇನ್ ಪ್ರೋಟೀನ್ ಹ್ಞೂ ಮತ್ತು ಫ್ಯಾಟ್ ಇರುತ್ತೆ. ಇದು ಸಹಿತ 1 ವರ್ಷದಲ್ಲೇ ಬಿಡುತ್ತೆ. ಕಡಲೆ ಬೀಜ ಥರನೇ ಟೇಸ್ಟ್ ಇರುತ್ತೆ. ಹೌದು, ನಾನು ಆಗಲೇ ಒಂದು ತಿಂದು ನೋಡಿದೆ. ಹುರಿದ ಕಡಲೆ ಬೀಜದ ಥರನೇ ಇದೆ ಆಲ್ಮೋಸ್ಟ್. ಸಿಪ್ಪೆ ಬೀಜ ಎಲ್ಲ ಸೇರಿಸಿ ತಿನ್ಬೋದು. ಪೀನಟ್ ಬಟರ್. ಹೌದು. ಇದು ಜಮ್ನೆರಳೆ ಬಿಡ್ತಾ ಇದೆ. 6 ವರ್ಷ ಆಯಿತು. ಓಕೆ. ಚೆನ್ನಾಗಿ ಬಿಡುತ್ತೆ. ಇದು KG10 ಅಂತ ಜಮ್ನೆರಳೆ ಗಿಡ. ಓಕೆ. ಇದು 1 kgಗೆ 10 ಬರೋದರಿಂದ, ಅಷ್ಟು ದಪ್ಪ ಇರೋದ್ರಿಂದ ಇದ್ರ ಹೆಸರೇನೆ KG10 ಅಂತ. ಹೌದು, KG10. ಎಷ್ಟು ಬರುತ್ತೆ ಹಾಗಾದರೆ? 100 ಗ್ರಾಮ್. 100 ಗ್ರಾಮ್ ಬರುತ್ತಾ ಒಂದು ಕಾಯಿ? ಕಲರ್ ಯಾವುದಿರುತ್ತೆ? ನೇರಳೆ ಕಲರ್. ಇನ್ನೊಂದು ವೈಟ್ ನೇರಳೆನೂ ಇದೆ ಅಂತ. ಹ್ಞೂ ಅದು ಈ ಫಲ ಬಿಟ್ಟಿಲ್ಲ. ಓಕೆ. ಸರಿ ಸರ್. ಇದು ಕಿತ್ತಳೆ ಹಣ್ಣು. ಇದು ಹ್ಞೂ ಮೀಡಿಯಂ ಸೈಜ್ ಬರುತ್ತೆ. ಏನು ಹೇಳ್ತಿ? ತಳಿ ಏನಾದರೂ ಇದೆಯಾ ಅದಕ್ಕೆ ಹೆಸರು? ನಾಗ್ಪುರ್. ತಳಿ. ಓಕೆ. ಇದು ಬಿಡುತ್ತೆ. ಓಕೆ. ಸೊ ಈಗ ಇದ್ರದ್ದು ಎಲ್ಲ ಗಿಡಗಳು ನಿಮ್ಮ ಹತ್ರ ಇದೆ ಈಗ? ಹಾಂ, ಇದೆ. ಓಕೆ. ಇದು ವಾಟರ್ ಆ್ಯಪಲ್ಲು ಕೆಂಪು. ಇದರಲ್ಲಿ 3 ವೆರೈಟಿ ಇದೆ. ಇದರಲ್ಲಿ ರೆಡ್ ಇದೆ, ವೈಟ್ ಇದೆ ಮತ್ತು ಗ್ರೀನ್ ಇದೆ. 3 ಇನ್ನೂ ಬಿಡ್ತಾ ಇದೆ ನಮ್ಮ ಹತ್ರ ಗಿಡ. ಓಕೆ. ಇದು ಲಕ್ಷ್ಮಣ ಫಲ. ಆಲ್ರೆಡಿ ಬಿಟ್ಟಿದೆಯಾ ಇದರಲ್ಲಿ ಹಣ್ಣುಗಳು? ಬಿಟ್ಟಿದೆ. ಇದು ಯಾವುದು ಸರ್? ಇದು ಪುನರ್ಪುಳಿ ಅಂತ. ಪುನರ್ಪುಳಿಯಿಂದ ಜ್ಯೂಸ್ ಮಾಡ್ತಾರೆ, ಔಷಧಿ ಗುಣ ಇರುತ್ತೆ ಇದರಲ್ಲಿ. ಹೌದು. ಇದೆಲ್ಲ ಎಷ್ಟು ವರ್ಷ ಬೇಕು ಬೆಳೆಯೋಕ್ಕೆ? ಇದೆಲ್ಲ 3 ವರ್ಷ. 3 ವರ್ಷದಲ್ಲಿ ಫಲ ಬರುತ್ತೆ. ಓಕೆ, ಬನ್ನಿ. ಕೇರಳ ಆ್ಯಪಲ್ ಅಂತ. ಯಾವುದು? ಕೇರಳ ಆ್ಯಪಲ್ ಅಂತಾರೆ ಇದಕ್ಕೆ. ಹಾಂ. ಶೇಪು ಆ್ಯಪಲ್ ಥರನೇ ಇರುತ್ತೆ. ಸಾಫ್ಟ್ ಇರುತ್ತೆ. ಓಕೆ. ಇದಕ್ಕೇನು ನೀವು ಇಲ್ಲಿ ಹಾಕಿರೋ ಗಿಡಗಳಿಗೆಲ್ಲ ಏನಾದರೂ ಶೇಡ್ ಬೇಕಾ ಅಥವಾ ಹೇಗೆ? ಸನ್ಲೈಟ್ ಎಕ್ಸ್ಪೋಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ಬರುತ್ತೆ. ಹಾಂ ಸರ್, ಇದು ನೀವು ಇಲ್ಲೆಲ್ಲ ಬೆಳೆಸಿದ್ದೀರಲ್ಲ, ಇದು ಯಾವ ರೀತಿಯ ಗೊಬ್ಬರನ ಕೊಡ್ತಾ ಇದ್ದೀರಾ? ರಾಸಾಯನಿಕ ಕೊಡ್ತಿದ್ದೀರಾ ಅಥವಾ ನೈಸರ್ಗಿಕವಾಗಿ ಬೆಳಿತಿದ್ದೀರಾ? ಇದೆಲ್ಲ ನೈಸರ್ಗಿಕವಾಗಿ ಬಂದಿರುವಂಥದ್ದು. ಹಣ್ಣಿನ ಗಿಡಕ್ಕೆ ಇಲ್ಲಿ ಯಾವುದೂ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಬಟ್ ನೀವು ನರ್ಸರಿ ಮಾಡ್ತಿರೋದ್ರಿಂದ ಅಲ್ಲಿ ಏನಾದರೂ ಉಪಯೋಗಿಸ್ತೀರಾ? ಮಾಡ್ತಾ ಇರೋದ್ರಿಂದ ಫ್ಲವರ್ಸಿಗೆ ಮಾತ್ರ ಹಾಕ್ತೀರಾ? 50-50 ಅನುಪಾತದಲ್ಲಿ ಕೊಡ್ತೀರಾ? ಅಂದರೆ ಇವಾಗ ಅಲ್ಲಿ ನೀವು ರಾಸಾಯನಿಕ ಹಾಕೋದ್ರಿಂದ ಈಗ ಸುತ್ತಮುತ್ತ ಎಲ್ಲ ಈ ಥರ ಗಿಡಗಳು ಹಾಕಿದ್ದೀರಲ್ಲ, ಅದಕ್ಕೇನು ತೊಂದರೆ ಆಗಲ್ವಾ? ತೊಂದರೆ ಇಲ್ಲ. ಗಾಳಿ ಬಂದಾಗ ಅದು ಗ್ರೀನ್ ಹೌಸ್ ಒಳಗಡೆ ಅದರಲ್ಲಿ ಮಳೆನೂ ಬರಲ್ಲ, ಅದು ಬೇರೆ ಕಡೆ ಹೋಗೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಸೇಫ್ ಆಗಿದೆ ನ್ಯಾಚುರಲ್ ಆಗಿ. ಓಕೆ. ಇದಕ್ಕೆಲ್ಲ ಈಗ ಗೊಬ್ಬರ ಕೊಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಬಿಡ್ತಾ ಇದ್ದೀರಾ? ಓಕೆ. ಸ್ಟಾರ್ಟಿಂಗ್ 3 ವರ್ಷ ಮಾತ್ರ ಗೊಬ್ಬರ ಕೊಟ್ಟಿದ್ವಿ, ಸಗಣಿ ಗೊಬ್ಬರ ಮಾತ್ರ, ಜೀವಾಮೃತ ಕೊಡ್ತೀವಿ. ಓಕೆ. ಇದೆಲ್ಲ ಮಾವಿನ ಹಣ್ಣುಗಳಲ್ಲ? ಇದು ಹಲಸಲ್ಲ? ಹಲಸು ಚಿಕ್ಕದ್ರಲ್ಲೇ ಬಿಟ್ಟಿತ್ತಾ? ಓಕೆ. ಯಾವುದಿದೆ ಹಲಸು? ಇದು ವಿಯೆಟ್ನಾಮ್ ಅರ್ಲಿ ಅಂತ. ವಿಯೆಟ್ನಾಮ್ ಅರ್ಲಿ. ಹಾಂ. 2 ಇಯರ್ಸಿಗೆ ಬಂದಿದೆ. 2 ಇಯರ್ಸಿಗೆ ಬರುತ್ತೆ. ಅಂದರೆ ಮರ ಆಗುತ್ತಲ್ಲ ದೊಡ್ಡದಿದು? ಇಲ್ಲ, ದೊಡ್ಡದು ಡ್ವಾರ್ಫೇನಾ ಇದು? ಓಕೆ. ಎರಡೂ ಒಂದೇನಾ? ಇನ್ನು ಹಿಂದೆ ಇದ್ದೀವಿ? 4 ವೆರೈಟಿ ಇದೆ ಇಲ್ಲಿ. ಇದು ವಿಯೆಟ್ನಾಮ್ ಅರ್ಲಿ ಅಂತ. ಹಾಂ ಹಾಂ. ಹಾಂ ಹಾಂ. ಓಕೆ. ಹೂವಾಗಿದೆಲ್ಲ? ಇದು ಯಾವುದು ತಳಿ? ಇದೆ ವಿಯೆಟ್ನಾಮ್. ಇದು ವಿಯೆಟ್ನಾಮ್. ಇದು 4 ಬೇರೆ ಬೇರೆ ತಳಿ ಇದೆ. ಓಕೆ ಓಕೆ. ಅವೇನು ಬಿಟ್ಟಿಲ್ಲ. ಇದು ಬಕುಳ ಅಂತ. ಇದು ರಾಮಾಯಣದಲ್ಲಿ ಬರುತ್ತೆ, ಬಕುಳಾದೇವಿ ಅಂತ. ಆ ಹೆಸರಿನ ಹಣ್ಣು ಇದು. ರಂಜಲ್ ಅಂತ ಹೇಳ್ತಾರೆ ಈ ಕಡೆ. ಓಕೆ. ಇದು ಹಣ್ಣು ಹೂವು ಸಹಿತ ಪರಿಮಳ ಇರುತ್ತೆ. ಹಣ್ಣನ್ನು ಪಕ್ಷಿಗಳು ತಿಂತವೆ, ಮನುಷ್ಯರು ತಿನ್ಬಹುದು. ಅದೇ ಇದು ಇವಾಗ ಕಾಯಿ ಇದೆಯಲ್ಲ, ಹಣ್ಣು ಅಂದರೆ ಕಲರ್ ಬರುತ್ತೆ? ಹಳದಿ ಕಲರ್ ಬರುತ್ತೆ. ಓಕೆ. ಬಕುಲ ಅಂತಲ್ಲ? ಬಕುಳ.
ಸೊ ಹಸುಗಳನ್ನ ಸಾಕಿದೆಯಲ್ಲ, ಹಾಂ ಹಸು ಸಾಕಿದ್ದೀವಿ. ಇದು ಎಲ್ಲ ನಾಟಿದು ಹಳ್ಳಿ ಕಾರ್. ಹಳ್ಳಿ ಕಾರ್. ಓಕೆ. ಇದು ಚಕೋತ ಹಣ್ಣು, ಇದು ರೆಡ್ ಫ್ಲಶ್ ವೆರೈಟಿ. ಹೌದಾ? ಒಳಗಡೆ ಕೆಂಪು ಬರುತ್ತೆ. ಕೆಂಪು. ಹಾಂ, ಸಿಹಿ ಇರುತ್ತೆ. ತುಂಬ ಹಣ್ಣು ಬಿಟ್ಟಿದೆಯಲ್ಲ ಸರ್? ಹಾಂ, ಈ ಸಲ ಇದು ಎಷ್ಟು ವರ್ಷ ಆಯ್ತು ಹಾಕಿ ನೀವು? ಇದು ಹಾಕಿ 4 ವರ್ಷ ಆಗಿದೆ. 4 ವರ್ಷ ಹೋದ ಆಗಿದೆ. ವರ್ಷ ಒಂದು 4 ಅಷ್ಟೇ ಬಿಟ್ಟಿದ್ದು. ಹಾಂ. ಈ ಸಲ ಒಂದು ಅಲ್ಲ, ಗಿಡ ತುಂಬ ಹಣ್ಣುಗಳಿದೆ, ಅಂದರೆ ಕಾಯಿಗಳಿದೆ. 100 ಮೇಲೆ ಬಿಟ್ಟಿದೆ. ಅದು ಇನ್ನೂ ದಪ್ಪ ಆಗುತ್ತಲ್ಲ? ದಪ್ಪ ಆಗುತ್ತೆ. ಈಗ ಜಸ್ಟ್ ಬಿಟ್ಟಿದೆ. ಸುಮಾರು ಕಾಯಿಗಳು ಬಿಟ್ಟಿದೆ ಸರ್. ಹೌದು. ಅಯ್ಯೋ ಅಯ್ಯೋ, ನಾನು ನೋಡೇ ಇರಲಿಲ್ಲ ಇಷ್ಟೊಂದು ಕಾಯಿಗಳು ಬಿಟ್ಟಿರುವಂಥ ಗಿಡ ಎಲ್ಲೂ. ಓಕೆ, ಇದೆಲ್ಲ ನೀವು ನ್ಯಾಚುರಲ್ ಆಗಿ ಬಿಟ್ಟಿದ್ದೀರಾ? ನ್ಯಾಚುರಲ್. ನೀರು ಬಿಟ್ಟು ಗೊಬ್ಬರ ಹಾಕಿ. ಔಷಧಿ ಇಲ್ಲ, ಯಾವುದೂ ಇಲ್ಲ. ಇದು ಯಾವುದು ಸರ್ ಇದು? ಈ ರಾಮಫಲ. ರಾಮಫಲ. ಓಕೆ, ಸರಿ ಬನ್ನಿ ಸರ್, ಮುಂದೆ ನೋಡೋಣ ಬೇರೆ ಗಿಡಗಳನ್ನ. ನೀವು ಇವಾಗ ನರ್ಸರಿ ಮತ್ತು ಮನೆ ಎಲ್ಲ ಎಷ್ಟು ಜಾಗದಲ್ಲಿದೆ ಸರ್? ವಿಸ್ತೀರ್ಣ ಎಷ್ಟಿದೆ? ನೀವು ಹೇಳಿದ್ರಿ 20 ಎಕರೆ ಇದೆ ಅಲ್ಲ ನೀವು ನೋಡ್ತಾ ಇರೋದು ಈಗ? 20 ಎಕರೆ ಇದೆ. ಹಾಂ, ಅದರಲ್ಲಿ 3.5 ಎಕರೆ ಪಾಲಿಹೌಸ್ ಇದೆ. ಪಾಲಿಹೌಸ್. ಓಕೆ. ಅರ್ಧ ಎಕರೆ ನರ್ಸರಿ ಇದೆ. ಹ್ಞೂ. ಮನೆ ಏರಿಯಾ 1 ಎಕರೆ ಇದೆ. 1 ಎಕರೆ. ಹಣ್ಣಿನ ಗಿಡಗಳು ಮನೆ. ಈಗ ಈ ಗಿಡಗಳು, ನರ್ಸರಿ ಗಿಡಗಳನ್ನೆಲ್ಲ ನೀವು ಬೇರೆ ಕಡೆ ತರಿಸ್ತಾ ಇದ್ದೀರಾ ಅಥವಾ ನೀವೇ ಏನಾದರೂ? ಇವಾಗ ಮೊದಲಿನ ಥರ ಇಲ್ಲ, ಸ್ಪೆಷಲ್ ನರ್ಸರಿಗಳಿದ್ದಾವೆ. ಹ್ಞೂ. ಉದಾಹರಣೆಗೆ ಈಗ ರಾಜಮಂಡ್ರಿ ಕಡಿಯಂ ಅಂತ ಇದೆ. ಹಾಂ. ಅಲ್ಲಿ ಒಂದೊಂದು ಸ್ಪೆಷಲೈಸೇಷನ್. ಈಗ ಸಪೋಟ ನರ್ಸರಿನೇ ಬೇರೆ, ಮಾವಿನ ನರ್ಸರಿನೇ ಬೇರೆ. ಈ ಥರ ನಾವು ರಾಜಮಂಡ್ರಿಯಿಂದ ತರ್ತೀವಿ. ಆಮೇಲೆ ಕೆಲವೊಂದು ವೆರೈಟಿಗಳು, ಈಗ ರತ್ನಗಿರಿ ಆಲ್ಫಾನ್ಸೋ ವೆರೈಟಿ ರತ್ನಗಿರಿಯಿಂದ ತರ್ತೀವಿ ಮ್ಯಾಂಗೋದಲ್ಲಿ. ಈ ಥರ ಸ್ಪೆಷಲೈಸ್ ನರ್ಸರಿ ಮತ್ತು ಹೆಸರಿರುವಂಥ ನರ್ಸರಿ ಅಲ್ಲಿಂದ ನೋಡಿ ನೀವು ನೋಡಿ ರೆಫರೆನ್ಸ್ ತಗೊಂಡೆ ತರಿಸ್ತಾ ಇದ್ದೀರಾ? ಓಕೆ. ಇದು ಬಾರ್ಬಡನ್ ಚೆರಿ ಅಂತ. ಇದು ವಿಟಮಿನ್ ರಿಚ್ ಚೆರಿ. ಇದು ಅದರಲ್ಲಿ ಈಗ ಹಣ್ಣು ಬಿಟ್ಟಿಲ್ಲ, ಹೂವು ಬಿಟ್ಟಿದೆ. ಇದು ವರ್ಷಕ್ಕೆ 4 ಸಲ ಬಿಡುತ್ತೆ. ಓಕೆ. ಹೈಯೆಸ್ಟ್ ವಿಟಮಿನ್ ಸಿ ಇರುವಂಥ ಇದು ಬಾರ್ಬಡನ್ ಚೆರಿ ಅಂತ. ಓಕೆ. ಇದು ಬಿಟ್ಟಿದೆ ನೋಡಿ, ಕಾಯಿದೆ ಇಲ್ಲಿದೆ ನೋಡಿ, ಎಷ್ಟು ಸ್ಟಾರ್ಟ್ ಆಗಿದೆ. ವರ್ಷದಲ್ಲಿ 4 ಸಲ ಬಿಡುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೌದು. ಸ್ವಲ್ಪ ಹುಳಿ ಸಿಗಿರುತ್ತೆ. ಮತ್ತು ಇಲ್ಲಿ ಒಂದು ಕೆಂಪು ಹಣ್ಣುಗಳಿದೆ. ಯಾವುದಿದು? ಇದು ಚೆರಿ ಅಂತ ಹೇಳ್ತೀವಿ ಇದಕ್ಕೆ. ಇದು ಕೇಕನ್ನ ಮೇಲೆ ಇಡ್ತಾರಲ್ಲ, ಹೌದು, ಅದೇ ಚೆರಿ. ಈಗ ಅದು ಕೆಂಪಾಗಿರೋದು ತಿನ್ಬೋದಾ? ಈಗ ಕೊರೋಂಡಾ ಅಂತ. ಓಕೆ. ಕೊರೋಂಡಾ ಅಂತ. ಬಟ್ ಇದು ಪ್ರೊಸೆಸಿಂಗ್ ಮಾಡ್ಬೇಕು ಇದನ್ನ. ಹೌದಾ? ಇದನ್ನ ಕಟ್ ಮಾಡಿ ಬೇಯಿಸಿ ಬೀಜ ತೆಗೆದು ನಂತರ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಕೇಕ್ ಮೇಲೆ ಇಡ್ತಾರಲ್ಲ, ಅದೇ ತಿನ್ನಕ್ಕಾಗಲ್ಲ. ಇಲ್ಲ, ಜಾಸ್ತಿ ಚೆಕ್ ಮಾಡಿ ನೋಡಿದೆ. ಬಟ್ ಇವಾಗ ಕೆಂಪಗಿರೋದು ನಾವು ಪ್ರೊಸೆಸ್ ಮಾಡ್ಬೋದಾ? ಇದು ಕೆಂಪಗಿರೋದು ಪ್ರೊಸೆಸ್ ಮಾಡೋದು. ಓಕೆ. ಇದು ಹಣ್ಣಾಗಿದೆ. ಇದು ಹಣ್ಣಾಗಿದೆಯಾ? ಇದೆಲ್ಲ ಹಣ್ಣಿದೆ. ಬಟ್ ಈಗ ನಾವು ಅದನ್ನ ಹಾಗೆ ತಿನ್ನಕ್ಕಾಗಲ್ಲ. ಹಾಗೆ ತಿನ್ಬೋದು, ಹುಳಿ ಇರುತ್ತೆ. ಹುಳಿ ಇರುತ್ತಲ್ಲ. ಇದು ಉಪ್ಪಿನಕಾಯಿನೂ ಮಾಡ್ತಾರೆ ಇದರಿಂದ. ಹೌದಾ? ಹೌದು. ತಿನ್ಬೋದಾ? ಹುಳಿ ಇದೆ. ಇದು ಬಂದು ಅಂಜೂರ ಬಿಟ್ಟಿದೆಯಾ? ಇದು ಬಿಟ್ಟಿದೆಯಲ್ಲ, ಸುಮಾರಿದೆ. ಈ ಅಂಜೂರ ಗಿಡನ ಇಷ್ಟು ಅಗಲ ಆಗುತ್ತಲ್ಲ ಸರ್, ಸ್ವಲ್ಪ ಕಟ್ ಮಾಡಿ ಎಲ್ಲ ಮಾಡಿದ್ರೆ ಸಣ್ಣ ಜಾಗದಲ್ಲಿ ಹಾಕ್ಬೋದಾ? ಹಾಕ್ಬೋದಾ? ಸುಮಾರು ಬಿಟ್ಟಿದೆ. ಬನ್ನಿ. ಇದು ಯಾವುದು? ಇದರಲ್ಲೂ ಬೇರೆ ಬೇರೆ ವೆರೈಟಿ? ಇದರಲ್ಲಿ 2 ವೆರೈಟಿ ಇದೆ. ಇದು ಮರ ಅಂಜೂರ ಅಂತ. ಇದು ಬುಡದಲ್ಲಿ ಬಿಡುತ್ತೆ. ಬುಡದಲ್ಲಿ ಬಿಡೋದು. ಈ ಥರ ಹಣ್ಣಾದ್ಮೇಲೆ ಕೀಳ್ಬೇಕು ಇದನ್ನ. ಹೌದು. ಫುಲ್ ಮೆತ್ತಗಾಗಬೇಕು. ಇನ್ನೂ ಸ್ವಲ್ಪ ಮೆತ್ತಗಾದ್ಮೇಲೆ ಕೀಳ್ಬೇಕು. ಕಿತ್ತಿಟ್ರೆ ಹಣ್ಣಾಗಲ್ಲ. ನಾನ್ ಕ್ಲೈಮೆಟ್ರಿಕ್ ಫ್ರೂಟ್ ಅಂತಾರೆ ಇದಕ್ಕೆ. ಓಕೆ. ಇದು ಆದಷ್ಟು ಅಂದರೆ ಗಿಡದಲ್ಲಿ ಹಣ್ಣಾಗಿದ್ದೇನೆ ನಾವು ಕಿತ್ಕೋಬೇಕು ತಿನ್ನಕ್ಕೆ. ಓಕೆ. ಇದು ನೆರಳಿಗೂ ಆಗುತ್ತೆ. ಆಮೇಲೆ ಇದಕ್ಕೆ ಜಾಸ್ತಿ ಬಿಸಿಲು ಬೇಕು.
ಬಿಸಿಲು ಬೇಕಾ? ತಲೆ ಮೇಲಿಂದ ಮತ್ತೆ ಸೈಡ್ ಇಂದ ಬಿಸಿಲು ಹೋಗೋ ತರ ಮಾಡಿದ್ರೆ ಇದು ರೈತರ ಕಂಪ್ಲೇಂಟ್ ಅಂದ್ರೆ ಇದು ತಿನ್ನಕ್ ಬರಲ್ಲ, ಎಲ್ಲ ಕೊಳ್ತ ಹೋಗ್ತವೆ ಅಂತ. ಆದ್ರೆ ಬುಡದಲ್ಲಿ ಜಾಸ್ತಿ ಬಿಸಿಲು ಬಿದ್ರೆ ಇದು ಚೆನ್ನಾಗಿ ಬೀಳುತ್ತೆ, ಹಣ್ಣಾಗುತ್ತೆ. ಓಕೆ. ಸೊ ಅಂದರೆ ಇದೆಲ್ಲ ನಾವು ಕಟ್ ಮಾಡಿ ಟ್ರಿಮ್ ಮಾಡಿ ಸ್ವಲ್ಪ ಬಿಸಿಲು ಬೀಳಂಗೆ ನೋಡ್ಕೋಬೇಕು, ತಲೆಯಿಂದಾನು ಬಿಸಿಲು ಬೀಳಂಗೆ ನೋಡ್ಕೋಬೇಕು. ವರ್ಷಕ್ಕೆ ಒಂದ್ಸಲ ಇದನ್ನ ಕಟ್ ಮಾಡಿ. ಓಕೆ ಓಕೆ. ಇನ್ನೊಂದು ಟರ್ಕಿ ಅಂಜೂರ ಇದೆ, ಅದು ಮಾಮೂಲಿ ಈಗ ಪ್ರೆಸ್ಸಿಂಗ್ ಎಲ್ಲ ಬರುತ್ತೆ ಡ್ರೈ ಫ್ರೂಟ್, ಆ ಅಂಜೂರ ಟರ್ಕಿ ಅಂಜೂರ ಅಂತ. ಓಕೆ. ಅದು ಇನ್ನೂ ಚಿಕ್ಕ ಗಿಡ, ಎಲೆನೂ ಚಿಕ್ಕದಿರುತ್ತೆ. ಬಳ್ಳಾರಿ ಇದೆಯಾ ಅಲ್ಲಿ ನಿಮ್ಮ ಹತ್ರ ಗಿಡ? ಗಿಡ ಇದೆ, ಇದೆಯಾ? ಓಕೆ. ಇದು ಸೀತಾಫಲ ಎಲ್ಲ ಅಲ್ಲ, ಇದು ಚೆನ್ನಾಗಿ ರಾಮಫಲ. ಓಕೆ. ಇದು ವಾಟರ್ ಆ್ಯಪಲ್ಲು, ಇದು ಅಪ್ಪೆಮಿಡಿ ಅಂತ. ಇದು ಅಪ್ಪೆಮಿಡಿ, ಸ್ಮೆಲ್ ನೋಡಿ ಇದು. ಓಕೆ. ಅಂದರೆ ಇದು ಉಪ್ಪಿನಕಾಯಿ ಹಾಕೋದು ಬರುತ್ತಲ್ಲ? ಇದು ಸಿರ್ಸಿ ಮತ್ತು ಸಾಗರದ 2 ವೆರೈಟಿ ಇದೆ. ಓಕೆ. ಅಪ್ಪೆಮಿಡಿನೂ ಸಿಗುತ್ತೆ ನಮ್ಮ ಹತ್ರ. ಇದು ಮಿಡಿ ಉಪ್ಪಿನಕಾಯಿಗೆ ವಿಶೇಷವಾದ ಪರಿಮಳ ಹೊಂದಿರುತ್ತೆ. ಕರೆಕ್ಟ್. ಅಲ್ಲ, ತುಂಬ ವಾಸನೆ, ತುಂಬ ಸುವಾಸನೆ ತುಂಬ ಚೆನ್ನಾಗಿದೆ. ಎಷ್ಟು ಹಸುಗಳು ಸಾಕಿದ್ದೀರಿ ಸರ್? 4 ಇದ್ದಾವೆ. ಎಲ್ಲ ಹಾಲು ಕೊಡ್ತವೆ. ಎಲ್ಲ ಹಳ್ಳಿ ಕಾರಣ? ಹಳ್ಳಿ ಕಾರ್. ನಿಮ್ಮ ನರ್ಸರಿ ಇರೋಂಥ ಜಾಗ ಅಲ್ಲ? ನರ್ಸರಿ. ಸರಿ, ಬನ್ನಿ ಸರಿ, ಯಾವ್ಯಾವ ಗಿಡಗಳಿದ್ದಾವೆ. ಅಂದರೆ ತುಂಬ ರಿಮೋಟಲ್ಲಿ ಇದೆಯಲ್ಲ ಅದು? ತುಮಕೂರಿಂದ 15 ಕಿಲೋಮೀಟರ್. ನಮ್ಮದು ಯಾವುದೇ ಅಡ್ವರ್ಟೈಸ್ ಇಲ್ಲ, ಒಬ್ಬರಿಂದ ಒಬ್ಬರು ಕೇಳ್ಕೊಂಡೇ ಬರ್ತಾ ಇರೋದು. ನಾನು ಕೂಡ ಅದೇ ರೀತಿಯೇ ಬಂದಿದ್ದು. ಹಾಂ ಸರ್, ಈಗ ನರ್ಸರಿಗೆ ಬಂದಿದ್ದೀವಿ, ಹೇಳಿ ಯಾವ್ಯಾವ ಗಿಡಗಳಿದಾವೆ ಇಲ್ಲಿ ಅಂತ. ಸುಮಾರು ಒಂದು 50ರಿಂದ 60 ವೆರೈಟಿ ಫ್ರೂಟ್ ಪ್ಲಾಂಟ್ಸ್ ಇದೆ. ಓಕೆ. ಸ್ಪೈಸಸ್ ಅಲ್ಲಿ ಏಲಕ್ಕಿ ಇದೆ, ಕಾಳುಮೆಣಸು ಇದೆ, ಆಮೇಲೆ ಲವಂಗ, ಚಕ್ಕೆ, ಜಾಕಾಯಿ ಈ ಥರದ್ದಿದೆ. ಓಕೆ. ಈ ಥರದ ಅಡಿಕೆ ಮತ್ತು ತೆಂಗಲ್ಲಿ ಈಗ ಬೆಳೆ ಏರಿಳಿತ ಕುಸಿತಾ ಇರೋದ್ರಿಂದ ಜಾಸ್ತಿ ಜನ ಈಗ ಅದಕ್ಕೆ ಹೋಗ್ತಾ ಇದ್ದಾರೆ. ಇಂಟರ್ ಕ್ರಾಪ್ ಆಗಿ ಜಾಕಾಯಿ, ಕಾಳುಮೆಣಸು, ಏಲಕ್ಕಿ ಬಗ್ಗೆ ಎನ್ಕ್ವೈರಿ ಇದೆ. ಹೌದು, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಬಟ್ ಈಗ ಇದೆಲ್ಲ ಬಯಲುಸೀಮೆ ಇರೋದ್ರಿಂದ ನೀವು ಸಜೆಸ್ಟ್ ಮಾಡ್ತೀರಾ ಈ ಥರ ಗಿಡಗಳನ್ನೆಲ್ಲ ಹಾಕ್ಬೋದು ಅಂತ? ಈಗ ಕಾಫಿನೂ ಬೆಳೆದಿದ್ದಾರೆ, ಚಿತ್ರದುರ್ಗದಲ್ಲೇ ಏಲಕ್ಕಿ ಬೆಳೆದಿದ್ದಾರೆ, ಕಾಳುಮೆಣಸು ಬೆಳೆದಿದ್ದಾರೆ. ತುಮಕೂರು ನಮ್ಮ ಜಿಲ್ಲೆಗೆ ಇನ್ನೂ ಸ್ವಲ್ಪ ತಂಪಿದೆ. ಹೌದು, ಕಂಪೇರ್ ಮಾಡಿದರೆ ಚಿತ್ರದುರ್ಗಕ್ಕೆ. ಅದರಿಂದ ಇಲ್ಲೆಲ್ಲ ಬರುತ್ತೆ. ನಾನು ಬೇರೆ ತೋಟಗಳನ್ನು ವಿಸಿಟ್ ಮಾಡಿ ನೋಡಿದ್ದೀನಿ. ಬಟ್ ಏನಂದರೆ ನೀವು ರೈತರಿಗೆ ಏನು ಸಜೆಷನ್ ಕೊಡ್ತೀರಿ? ಈಗ ಯಾಕಂದರೆ ನರ್ಸರಿ ಅಂದ ತಕ್ಷಣ ಏನಾಗುತ್ತೆ, ಇಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರೀನಾಗಿ ಎಲ್ಲ ಚೆನ್ನಾಗಿರುತ್ತೆ. ತೊಗೊಂಡೋಗಿ ನಾವು ನಮ್ಮ ತೋಟದಲ್ಲೋ ಮನೆ ಹತ್ರನೋ ಹಾಕೊಂಡ ತಕ್ಷಣ ಏನಾಗುತ್ತೆ, 1 ತಿಂಗಳು 2 ತಿಂಗಳು ಹೊಟ್ಟೋಗ್ಬಿಡುತ್ತೆ. ನಿಮ್ಮ ಸಜೆಷನ್ ಏನು? ಅದನ್ನು ಯಾವ ಥರ ಪೋಷಿಸಬೇಕು ಅಂತ ಏನಾದರೂ? ಅಂದರೆ ರೈತರು ಮಾಡೋ ತಪ್ಪು ಏನಂದರೆ, ನರ್ಸರಿಯಲ್ಲಿ ತುಂಬ ಕಾಳಜಿಯಿಂದ ಆಯ್ಕೆ ಮಾಡ್ತಾರೆ. ಅದು ಚಿಕ್ಕದಿದೆ, ಒಂದು ಚುಕ್ಕೆ ಬಿದ್ರೂ ಅದಂತ ಹೇಳಲ್ಲ. ಆದರೆ ಅದು ಮನೆಗೆ ತಗೊಂಡೋಗಿ ಹಾಕಿದ ಮೇಲೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ. ಹೌದು. ಅಟ್ಲೀಸ್ಟ್ ವಾರಕ್ಕೆ 1 ದಿವಸನಾರು ನೋಡಿ ಅದನ್ನು, ಅದ್ರ ಜೊತೆ ಮಾತಾಡಿ ಏನಾಗಿದೆ ಏನಿಲ್ಲ, ಸ್ವಲ್ಪ ಊಟ ತಿಂಡಿ ಎಲ್ಲ ಕೊಡಬೇಕಂದ್ರೆ ಅದಕ್ಕೆ ನೀರು, ಗೊಬ್ಬರ ಮೇನು. ಹಣ್ಣಿನ ಗಿಡಗಳಿಗೆ 6 ತಿಂಗಳಿಗೆ ಒಂದ್ಸಲ, ಬೇರೆ ಕಮರ್ಷಿಯಲ್ ಗಿಡಗಳಿಗೆ, ತೆಂಗು ಅಡಿಕೆಗೆಲ್ಲ 4 ತಿಂಗಳಿಗೆ ಸ್ವಲ್ಪ ಗೊಬ್ಬರ ಇದನ್ನು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಓಕೆ. ತೆಂಗಿಗಂತೂ ಕೆಲವೊಂದ್ಸಲ ಈಗ ಎಳ್ನೀರು ಗಿಡ ಇದೆ ನಮ್ಮ ಹತ್ರ, ಇಲ್ಲಿ 3 ವರ್ಷಕ್ಕೆ ಬಿಡುತ್ತೆ ಅಂತ ಕೊಡ್ತೀವಿ. ಬಟ್ ಅವರು ಅದಕ್ಕೆ ಏನೂ ಕೊಟ್ಟಿರಲ್ಲ. 3 ವರ್ಷ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಗೊಬ್ಬರ ಕೊಡಲ್ಲ, ನೀರು ಕೊಡಲ್ಲ. ಅದು ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಬಿಟ್ಟಿಲ್ಲ ಅಂತ. ಆ ಥರ ಮಾಡಿದ್ರೆ ಆಗಲ್ಲ. ಈಗ ನೀವು ಇವಾಗ ಗಿಡ ತೊಗೊಂಡು ಹೋಗ್ತೀರಾ ಅನ್ಕೊಳ್ಳಿ, ಈಗ 1-2 ಗಿಡ ತೊಗೊಂಡೋದ್ರೆ ನೀವೇನು ಮಾಡೋಕ್ಕಾಗಲ್ಲ. ಈಗ ಯಾರಾದರೂ ಬಲ್ಕಾಗಿ ತೊಗೊಂಡೋದ್ರೆ ನಿಮ್ಮ ಕಡೆಯಿಂದ ಏನಾದರೂ ವಿಸಿಟ್ ಕೊಟ್ಟು ಅವ್ರಿಗೆ ಸಲಹೆ ಸೂಚನೆಗಳು ಏನಾದರೂ ಕೊಡ್ತೀರಲ್ಲ? ಇಲ್ಲೂ ಸಹಿತ ಯಾವ ಥರ ನಾಟಿ ಮಾಡ್ಕೋಬಹುದು, ಯಾವ ಥರ ಅದಕ್ಕೆ ಗೊಬ್ಬರ ಕೊಡ್ಬೋದು, ಆಮೇಲೆ ಕೀಟ ಅವ್ರು ಯಾವ ಥರ ಬೆಳಿತಾರೋ ಆ ಥರ. ನಮ್ದು ಅದು ಕಂಪಲ್ಸರಿ ಇಲ್ಲ. ಆರ್ಗ್ಯಾನಿಕ್ ಮೆಥಡಲ್ಲಿ ಬೇಕಾದರೆ ಆರ್ಗ್ಯಾನಿಕ್ ಮೆಥಡಲ್ಲೇ ಹೇಳ್ಕೊಡ್ತೀವಿ. ಆರ್ಗ್ಯಾನಿಕ್ ಮಿಕ್ಸ್ ಮಾಡೋದು ಹೇಳ್ತೀರಾ? ಯಾಕಂದ್ರೆ ಕೆಲವು ಸಲ ಕಮರ್ಷಿಯಲ್ ಕ್ರಾಪ್ಸ್ ಅಲ್ಲಿ ಲಾಭದಾಯಕ ಆಗ್ಬೇಕಂದ್ರೆ ಎರಡನ್ನೂ ಮಿಕ್ಸ್ ಮಾಡಬೇಕು. ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಬಂದಿದೆ, ರೆಸಿಡ್ಯೂಯಲ್ ಇಫೆಕ್ಟ್ ಇಲ್ಲದೆ ಇರುವಂತದ್ದು. ಕೆಲವೊಂದು ಪ್ರಿವೆಂಟಿವ್ ಮೆಥಡ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದಾಗ ನಮಗೆ ಜಾಸ್ತಿ ವಿಷಕಾರಿ
ಅಂಶಗಳು ಸ್ವಲ್ಪ ಕಡಿಮೆ ಇರುತ್ತೆ, ಕಮ್ಮಿ ಉಪಯೋಗ ಮಾಡಿ ಜಾಸ್ತಿ ಇಳುವರಿ ತಗೋಬೋದು. ಹೌದು. ಸರಿ, ಅದೇ ಇಲ್ಲಿ ನೋಡ್ತಾ ಇದ್ದೀವಿ ಇವಾಗ ಅಡಿಕೆ ಗಿಡ ಇದ್ದಾವೆ, ಮತ್ತು ಸುಮಾರು ಕಸಿ ನಿಂಬೆ, ತೆಂಗಿನ ಮರ, ತೆಂಗು ಇದೆ, ಈ ಕಡೆ ತಳಿ ಇದೆ. ಇದು ಮಾವಿನಲ್ಲಿ 6 ತಳಿ ಇದೆ. ಮಾವಿನ ಗಿಡದಲ್ಲಿ ಮಲ್ಲಿಕಾ ಇದೆ, ಆಲ್ಫಾನ್ಸೋ. ಆಕ್ಚುಲಿ ಆಲ್ಫಾನ್ಸನ್ನ ರತ್ನಗಿರಿಯಿಂದ ತರಿಸ್ತೀವಿ. ಅಂದರೆ ನಿಮ್ಮದ್ರೆ ಯಾವಾಗಲೂ ಸ್ಟಾಕ್ ಇರುತ್ತಲ್ಲ? ಸ್ಟಾಕ್ ಇರುತ್ತೆ, ಜಾಸ್ತಿ ಬೇಕಂದ್ರೆ ಮೊದಲೇ ಹೇಳ್ಬೇಕಾಗುತ್ತೆ. ಅದೇ ನಿಮ್ಮ ನಂಬರ್ನ ನಾನು ಇದರಲ್ಲಿ ಹಾಕಿರ್ತೀನಿ. ಮೋಸ್ಟ್ಲಿ ಇದು ನೋಡ್ಬಿಟ್ಟು ಕಾಲ್ ಮಾಡೋರು ಇರ್ತಾರೆ, ಅದರಲ್ಲಿ ಜೆನ್ಯೂನ್ ಇರುತ್ತೆ, ವಿಚಾರಿಸ್ಕೊಳ್ಳೋದು ಇರುತ್ತೆ. ಬೇಜಾರು ಮಾಡ್ಕೋಬೇಡಿ, ನೀವು ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ. ಇದು ಒಂದು ಸೇವೆ ಥರನೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹೌದು, ತೀರಾ ಜಾಸ್ತಿ ರೇಟು ಇಲ್ಲ. ಸೊ ನಿಮಗೆ ಮಾಮೂಲಿ ನರ್ಸರಿಗಳಿಗೂ ಇಲ್ಲಿ ಯೋಗ್ಯ ದರದಲ್ಲಿ ಸಿಗುತ್ತೆ. ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ, ಓಕೆ, ದೊಡ್ಡ ನರ್ಸರಿಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು ತುಮಕೂರಿನಲ್ಲಿ ಎಲ್ಲ ಥರ ಗಿಡನೂ ಸಿಗ್ತಾ ಇದೆ. ಓಕೆ, ಅಂದರೆ ಇದರ ಉದ್ದೇಶನೇ ಅಷ್ಟೇ, ನಾವು ವರ್ಷಕ್ಕೂ ಸಹಿತ ಇಷ್ಟೊಂದು ಗಿಡ ನಾವು ರೈತರಿಗೆ ಕೊಟ್ಟು ಬೆಳೆಸ್ತೀವಲ್ಲ, ಅಷ್ಟು ಹಸಿರು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ರೀಸನೇಬಲ್ ರೇಟ್ ಇರುತ್ತೆ, ಮತ್ತು ಯಾವುದೇ ಸಲಹೆ ಬೇಕಿದ್ರು ಅದನ್ನು ಕೊಡ್ತೀವಿ. ಅವರು ಕರ್ಕೊಂಡು ಹೋದರೆ ಅವ್ರ ತೋಟಕ್ಕೂ ಸಹಿತ ಭೇಟಿ ಮಾಡಿ ಸಲಹೆ ಸೂಚನೆಗಳು ಕೊಡ್ತೀವಿ. ವಿತೌಟ್ ಎನಿ ಕಾಸ್ಟ್. ಏನಂತಂದ್ರೆ ಅವ್ರು ಕರ್ಕೊಂಡು ಹೋಗ್ಬೇಕಷ್ಟೇ, ನೀವು ಫ್ರೀ ಟೈಮ್ ನೋಡ್ಕೊಂಡು ಕರ್ಕೊಂಡು ಹೋದ್ರೆ. ಸೊ ಗಿಡಗಳ ಜೊತೆಗೆ ಕೆಲವರು ಕನ್ಸಲ್ಟೆನ್ಸಿ ಫೀಸ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಹೊಸದಾಗಿ ತೋಟ ಮಾಡೋರು ಕರ್ಕೊಂಡು ಹೋಗ್ತಾರೆ, ಫೀಸ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ, ದೂರ ಓಕೆ ಹೋಗ್ತಾ ಇದ್ದೀನಿ. ಓಕೆ, ಜಮ್ನೇರಳೆ ಇದು ಬಾರ್ಡೋಲಿ ಅಂತ ವೆರೈಟಿ. ಇದು ದಪ್ಪ ಮತ್ತೆ ಸಣ್ಣ ಬೀಜ ಇರುತ್ತೆ. ಇದರಲ್ಲಿ 3 ಇದೆ ಜಮ್ನೇರಳೆಯಲ್ಲಿ. ಇದು ಬಾರ್ಡೋಲಿ ಅಂತ, ಇನ್ನೊಂದು KG10 ಅಂತ ಇದೆ. ಅದು 1 kg 10 ಬರುತ್ತೆ. ಹೇಳಿದ್ರಲ್ಲ KG10 ಅಂತ ಹೇಳಿ. KG10 ಅಂತ. ಇದು ಆಪಲ್ ತೋರಿಸಿದ್ನಲ್ಲ, ಅರಿಮಾನ್ ಅಂತ. ಇದು ರೆಡ್ ಕಲರ್. ಈಗ ಅಲ್ಲಿ ಬಂದಿದ್ದು ಆಪಲ್ ಗಿಡ ತೋರಿಸಿದ್ರಲ್ಲ, ಹಣ್ಣು ಇದೆ ಅಲ್ಲ, ಅರಿಮಾನ್ ಅಂತ. ಇದು ಡಾರ್ಸೆಟ್ ಅಂತ ಇನ್ನೊಂದು ವೆರೈಟಿ, ಬಯಲುಸೀಮೆಗೆ ಬರುವಂಥದ್ದು. ಇದು ಗ್ರೀನ್ ಬರುತ್ತೆ, ಇದು ಗ್ರೀನ್ ಆ್ಯಪಲ್ ಬರುತ್ತೆ. ಆಮೇಲೆ ಇದು ಖರ್ಜೂರ ಇದೆ. ಖರ್ಜೂರ ಗಿಡ ಎಷ್ಟು ವರ್ಷ ಬೇಕು? ಖರ್ಜೂರ 8 ರಿಂದ 10 ವರ್ಷ. ನಮ್ಮ ಜನರಿಗೆ ಈಗ ಪೇಷನ್ಸ್ ಇಲ್ಲಲ್ಲ, ಏನು ಮಾಡೋದು? ಇದು ಧೂಪದ ಗಿಡ ಅಂತ. ಇದು ಬಯಲುಸೀಮೆಯಲ್ಲಿ ಕಾಳುಮೆಣಸು ಬೆಳಿಲಿಕ್ಕೆ ಅಂತೇಳಿ ಸಪೋರ್ಟಿಂಗು ಮತ್ತು ನೆರಳಿಗೆ ಆಗುತ್ತೆ. ಧೂಪದ ಇಲ್ಲಿ ತೆಂಗಿನ ಮರ ಎಲ್ಲ ಇದೆಯಲ್ಲ, ಇದು ಎಷ್ಟು ವರ್ಷದ ಸರ್? ಇದು 3 ವರ್ಷದ್ದು. 3 ವರ್ಷದ್ದು. ಓಕೆ, ಯಾವುದು? ತಿಪ್ಟೂರ್ ಟಾಲ್ ಅಂತ ಹೇಳಿ. ಅಂದರೆ ಇವಾಗ ನಾನು ಇದು ತೊಗೊಂಡೋಗಿ ಹಾಕಿದ್ರೆ ಒಂದು 3 ವರ್ಷ ಬೇಕು. 3-3.5 ವರ್ಷ ಬೇಕು. ಓಕೆ, ಅಲ್ಲೇ ನುಗ್ಗೆ ಗಿಡ ಇರುತ್ತೆ. ನುಗ್ಗೆ ಗಿಡ ಇದೆ. ನುಗ್ಗೆ ಇದು PKM1 ಅಂತ. ಇದು ಹೈಬ್ರಿಡ್ ವೆರೈಟಿ. ಇದು 6 ತಿಂಗಳಿಗೆ ಬರುತ್ತೆ, ಶುರುವಾಗುತ್ತೆ. ಓಕೆ, ಇದ್ರ ಹಾಕಿ 6 ಅಡಿ ಆದಮೇಲೆ ತಲೆ ಕಟ್ ಮಾಡಲೇಬೇಕು. ರೈತರು ಮೇನ್ ತಪ್ಪು ಮಾಡ್ತಾರೆ ಇದಕ್ಕೆ. ಹೌದಾ? ಸುಮ್ಮನೆ ಬಿಟ್ಬಿಡ್ತಾರೆ. 6 ಅಡಿ ಕಟ್ ಮಾಡ್ರಿ ಅಂದರೆ ಸೈಡ್ ಎಲ್ಲ ಹೊಡ್ಕೊಂಡು ಸುಮಾರು 20 kg ಕೊಡುತ್ತೆ. ಮತ್ತು 1 ಮೀಟ್ರ್ ಉದ್ದ ಬರುತ್ತೆ, ಚೆನ್ನಾಗಿ ಪೋಷಣೆ ಮಾಡಿದ್ರೆ. ಇದು ಟಿಶ್ಯೂ ಕಲ್ಚರ್ ಬಾಳೆ, ಇದು ಏಲಕ್ಕಿ ಬಾಳೆ, ಪಚ್ಚ ಬಾಳೆನೂ ಸಿಗುತ್ತೆ. ಓಕೆ, ಹಾಂ ಸರ್ ಹೇಳಿ, ಇದು ಯಾವ್ದು ಇದು ಗಿಡ? ಇದು ಕಾಫಿ ಗಿಡ ಅಂತ, ಚಂದ್ರಗಿರಿ ಇದು ವೆರೈಟಿ. ಇದು ಬಯಲುಸೀಮೆಗೆ ಮಾಡಿರುವಂಥ ವೆರೈಟಿ ಇದು. ಓಕೆ, ಇದು ಡ್ವಾರ್ಫ್ ವೆರೈಟಿ. ಓಕೆ, ಅದರ ಅಗಲ ಡಯಾಮೀಟರ್ ಎಷ್ಟಾಗುತ್ತೆ? ಡಯಾಮೀಟರ್ ಒಂದು 4 ರಿಂದ 5 ಅಡಿ. 5 ಅಡಿ. ತೆಂಗು ಮತ್ತು ಅಡಿಕೆಗೆ ಸೂಟ್. ಮಧ್ಯದಲ್ಲಿ ಹಾಕ್ಬೋದಲ್ಲ? ಬಯಲುಸೀಮೆಯಲ್ಲೂ ಬೆಳಿಬೋದು. ಇದಕ್ಕೆ ಒಳ್ಳೆ ರೇಟನ್ನು ಸಿಗ್ತಾ ಇದೆ. ಓಕೆ, ಮತ್ತೆ ಇದು ಯಾವುದು? ಸೀತಾಫಲ ಗೋಲ್ಡ್ ಅಂತ. ಸೀತಾಫಲದಲ್ಲಿ 2 ವೆರೈಟಿ ಇದೆ. ಇದು ಸೀತಾಫಲ ಗೋಲ್ಡ್ ಅಂತ, ಅರ್ಧ kg ಬರುತ್ತೆ. ಓಕೆ, ಮತ್ತೆ ಗೋಲ್ಡನ್ ಕಲರ್ ಇರುತ್ತೆ, ನೀವು ಹಣ್ಣಾದಾಗ ನೋಡಿರ್ಬೋದು. ಇದೆಲ್ಲ ಎಷ್ಟು, 1 ವರ್ಷದ ಗಿಡನಾ ಸರ್ ಇದು, ಅಥವಾ? ಇದು 1 ವರ್ಷದ, 1.5 ವರ್ಷದ ಗಿಡ. ಇದು ಹಾಕಿ 1 ವರ್ಷಕ್ಕೆ ಮತ್ತೆ ಹಣ್ಣು ಸಿಗುತ್ತೆ ನಿಮಗೆ. ಓಕೆ, ಇದು ಆಲ್ರೆಡಿ ಹೂವು ಬರ್ತಾ ಇದೆ ಸರ್. ಅದು ಬಿಲ್ಪತ್ರೆ. ಇದು ಬಿಲ್ಪತ್ರೆ. ಇದು ಹಣ್ಣು ತಿನ್ನೋಕ್ಕೂ ಬರುತ್ತೆ, ಅಡಿಬಲ್ ಬಿಲ್ಲು ಅಂತ. ಓಕೆ, ಹಣ್ಣು ತಿನ್ಬೋದು, ದೇವ್ರ ಪೂಜೆಗೂ ಉಪಯೋಗಿಸ್ಬೋದು. ಸರ್, ಇಲ್ಲಿ ಜಾಯ್ಕಾಯಿ ಇದೆ, ಏಲಕ್ಕಿ ಎಲ್ಲ ಇದೆಯಲ್ಲ. ಇದು ಜಾಕಾಯಿ ಅಂತ. ಇದು
ಈ ತೆಂಗು ಮತ್ತು ಅಡಿಕೆನಲ್ಲಿ ಇಂಟರ್ ಕ್ರಾಪ್ ಆಗಿ ಕಾಪ್ ಹಾಕೋಬೋದು. ಮುಖ್ಯವಾಗಿ ಬಟ್ ಇದಕ್ಕೆ ಸ್ವಲ್ಪ ಶೇಡ್ ಬೇಕಲ್ಲ, ಸ್ವಲ್ಪ ಸನ್ಗೆ ಡೈರೆಕ್ಟ್ ಎಕ್ಸ್ಪೋಸ್ ಆದರೆ ಸ್ವಲ್ಪ ಕಷ್ಟ ಬರೋದು. ತೆಂಗು ಮತ್ತು ಅಡಿಕೆಗೆ ಮಾತ್ರ. ಅಡ್ಕ ಇದು ಏಲಕ್ಕಿ, ನೆಲ್ಯಾಣಿ ಗೋಲ್ಡ್ ಅಂತ. ಇದು ಕೆಳಗಡೆ ಬಿಡುವಂಥದ್ದಲ್ಲ ಸರ್? ಸ್ವಲ್ಪ ಹಿಂಗೆ ಮೇಲಕ್ಕೆ ಬರುತ್ತೆ. ಬರುತ್ತೆ. ಅದು ಸಕಲೇಶ್ಪುರ ಅಂತ ಮೊದಲು ಬರ್ತಾ ಇತ್ತು ವೆರೈಟಿ, ಅದು ನೆಲಕ್ಕೇನೆ ಹಬ್ಬೋದು. ಇದು ಸ್ವಲ್ಪ ಈ ಥರ ಮೇಲ್ ಬಂದು ಆಮೇಲೆ ಮೇಲ್ಗಡೆ ಬರುವಂಥದ್ದು ಇದೆಯಲ್ಲ, ಅದು ಬೇರೆ ಇದೆಯಾ ವೆರೈಟಿ? ಇಲ್ಲ ಇದೇ ನೀವು ಹೇಳ್ತಾ ಇರೋದೇ? ಓಕೆ. ಮತ್ತು ಇಲ್ಲಿ ಕಾಳು ಮೆಣಸಿದೆ. ಕಾಳು ಮೆಣಸು ಹೊಣಿಯೂರು 1 ಅಂತ ಇದೇ ವೆರೈಟಿನೇ ನಾವು ಕೊಡ್ತಾ ಇದ್ದೀವಿ, ಆಲ್ರೆಡಿ ಬಿಟ್ಟಿದೆ. ಓಕೆ. ಬಯಲು ಸೀಮೆಗೆ ಸೂಟೇಬಲ್ ಆದಂಥ ವೆರೈಟಿ. ಓಕೆ. ಇದು ಗಿಡ ಇದು ದಾಲ್ಚಿನ್ನಿ ಚಕ್ಕೆ. ಇದು ನೀರು ಇಲ್ಲದೆ ಇರೋ ಕಡೆ, ಅಂದರೆ ಡ್ರೈ ಲ್ಯಾಂಡ್ ಕ್ರಾಪ್. ಇದು ಅದೇ ನೀರು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ನಾವು ಸಹಿತ 2 ಎಕರೆಗೆ ಇಲ್ಲಿ ಹಾಕಿದ್ದೀವಿ. ಇದರಲ್ಲಿ 3 ಪ್ರಾಡಕ್ಟ್ ಬರುತ್ತೆ. ಒಂದು ಪಲಾವ್ ಎಲೆ ಅಂತ ಎಲೆ ಏನಿದೆ, ಇದನ್ನು ನೆರಳಲ್ಲಿ ಒಣಗಿಸಿ ಮಾರ್ಬೋದು. ನೆಕ್ಸ್ಟ್ ಮೊಗ್ಗು ಬರುತ್ತೆ, ಮರಾಠಿ ಮೊಗ್ಗು ಅಂತ ಹೇಳ್ತೀವಿ ಅದಕ್ಕೆ, ಅಥವಾ ಚಕ್ಕೆ ಮೊಗ್ಗು ಅಂತ ಹೇಳ್ತಾರೆ. ಇದು ಸಹಿತ 1200 ರೂಪಾಯಿ 1 kg ಇದೆ. ಇದು ಎಷ್ಟು ವರ್ಷ ಬೇಕು ಅಂದರೆ ಮರ ಥರ ಬರಲಿಕ್ಕೆ 3 ವರ್ಷ. 3 ವರ್ಷ. ಚಕ್ಕೆಯನ್ನು ತೆಗಿಬೋದು, ನಾವು ಇನ್ನೂ ತೆಗೆದಿಲ್ಲ. 5 ವರ್ಷದ ನಂತರ ಚಕ್ಕೆ ತೆಗಿಬೋದು. ಓಕೆ. ಎಷ್ಟು ಗಿಡಗಳಿದೆ ಅಲ್ಲಿ ನೀವು ಹಾಕಿರೋ ಕಡೆ? ನಾವೊಂದು 100 ಗಿಡ ಹಾಕಿ 100 ಗಿಡ ಹಾಕಿದ್ದೀರಾ? ಪೀನಟ್ ಬಟರ್ ಅಂತ. ಇದು ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಫ್ಯಾಟು. ಇದು ಕಡಲೆ ಬೀಜದ ಥರನೇ ತಿನ್ಬೋದು. ಅದೇ ಅಲ್ಲಿ ನೋಡಿದ್ವಲ್ಲ, ಸಿಪ್ಪೆ ಮತ್ತು ಬೀಜನೂ ಸೇರಿಸಿ ತಿನ್ಬೋದು. ಹೌದು, ಕ್ಯಾರೆಟ್ ಥರ ಇರುತ್ತೆ. ಬಟ್ ನಿಮಗೆ ಸುವಾಸನೆ ಮಾತ್ರ ಕಡಲೆ ಬೀಜದ ಥರ ಇರುತ್ತೆ. ಇದು ಮಲ್ಬೆರಿ ಅಂತ, ಎಡಿಬಲ್ ಮಲ್ಬೆರಿ. ಮಾಮೂಲಿ ರೇಷ್ಮೆ ಹಣ್ಣಿನ ಥರ ಅಲ್ಲ, ಇದು ಉದ್ದುದ ಇದು ಬರುತ್ತೆ ಹಣ್ಣುಗಳು. ಎಡಿಬಲ್ ಮಲ್ಬೆರಿ ಅಂತ. ಇದು ಹುಣಸೆ. ಇದು PKM1 ಅಂತ ಹುಣಸೆ ಗಿಡ. ಇದು ಹಾಕಿ ಒಂದು 3 ರಿಂದ 4 ವರ್ಷಕ್ಕೆ ಫಸಲಿಗೆ ಬರುತ್ತೆ. ಮಾಮೂಲಿ ಗಿಡ ಆದರೆ 10 ರಿಂದ 12 ವರ್ಷ ಬರುತ್ತೆ. ಓಕೆ. ಇದು PKM ಇಂಪ್ರೂವ್ಡ್ ವೆರೈಟಿ. ನೀವು ಬಕ್ಕುಳ ಅಂತ ಹೇಳಿದ್ರಲ್ಲ, ಅದೇ ಅಲ್ಲ ಇದು? ಓಕೆ. ಬಕ್ಕುಳ ಅಂತ ಇದು ವಾಟರ್ ಆ್ಯಪಲ್. ಇದು ವಾಟರ್ ಆ್ಯಪಲ್. ಓಕೆ. ಇದರಲ್ಲಿ 3 ಕಲರ್ ಬರುತ್ತೆ, ರೆಡ್ಡು ಮತ್ತು ಗ್ರೀನು, ವೈಟು. ಇದು ಆಲ್ ಸೀಸನ್ ನಿಂಬೆ ಅಂತ. ಇದು ಸ್ವಲ್ಪ ಜಾಸ್ತಿ ಇವಾಗ ಹೋಗ್ತಾ ಇರುವಂಥದ್ದು. ಈಗ ನೋಡಿ, ಒಂದು ಈ ಚಿಕ್ಕ ಗಿಡದಲ್ಲೇ ಈಗ ಹೂವು ಕಾಯಿ ಎಲ್ಲ ಬಿಟ್ಟಿರುತ್ತೆ. ಮಾಮೂಲಿ ನಾವು ಮೊದಲೇ ಹಾಕ್ತಿರುವಂಥ ಬಾಲಾಜಿ ಅಥವಾ ಈ ನಾಟಿ ವೆರೈಟಿಲಿ ಏನಾಗುತ್ತೆ ಅಂದರೆ 4 ವರ್ಷ ನೀವು ಕಾಯಬೇಕಾಗುತ್ತೆ. ಬಟ್ ಇದರಲ್ಲೆಲ್ಲ ಈಗ ಬೇಗನೆ ಫಸಲು ಬರುತ್ತೆ. 1 ವರ್ಷಕ್ಕೇ ನೀವು ಹಾಕಿ ಫಸಲು ತಗೋಬೋದು. ಬಟ್ ಇದು ಆ್ಯಕ್ಚುಲಿ ನಾವು ಹಾಕಿದ್ದೀವಿ ನಮ್ಮ ಇದರಲ್ಲೂ 4 ಗಿಡ ಇದೆ. ಏನಂದರೆ ಒಂದು ಎಲೆನೂ ಇಲ್ಲ, ಬರೀ ಸ್ಕೆಲಿಟನ್ ಥರ ಕಡ್ಡಿ ಮಾತ್ರ ನಿಂತಿದೆ. ಹುಳ ಬರುತ್ತೆ. ಪ್ರತಿ ಸಲ ಎಲೆ ಬಂತು ಅಂದರೆ ಹುಳಗಳು ತಿಂತವೆ. ಅದಕ್ಕೆ ಏನು ನಾವು ಹಾಕ್ಬೋದು? ಸಿಟ್ರಸ್ ಬಟರ್ಫ್ಲೈ ಅಂತ ಎಲೆ ತಿನ್ನೋದು. ಇದು ಬೇವಿನ ಎಣ್ಣೆದು ಇದನ್ನೇನಾದರೂ ಹಾಕಿದ್ರೆ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಬರುತ್ತಲ್ಲ? ಓಕೆ. ಬೇವಿನ ಎಣ್ಣೆ ಕಷಾಯ ಮಾಡ್ಬೋದು, ಬೇವಿನ ಎಲೆದು. ಅಥವಾ ಅಜಾಡಿರಕ್ಟಿನ್ ಅಂತ ಒಂದು ನೀಮ್ ಜಾಲ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ರೆಡಿ. ಅದು ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ಓಕೆ. ಈಗ ಬೇವಿನ ಎಣ್ಣೆ ಹಾಕಿದರೆ ಅದು ನೀರಿನ ಜೊತೆ ಮಿಕ್ಸ್ ಆಗಲ್ಲ. ಆವಾಗ ನೀವು ಶಾಂಪೂ, ಒಂದು ತಲೆಗೆ ಹಾಕೋ ಶಾಂಪೂವನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ. ಓಕೆ. ಅದು ಪ್ರಿವೆಂಟಿವ್. ನೀವು ರೆಗ್ಯುಲರ್ ಆಗಿ 10 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇರಬೇಕು. ಓಕೆ. ತೀರಾ ಜಾಸ್ತಿ ಆದಾಗ ನೀವು ಕೆಮಿಕಲ್ಗೆ ಹೋಗ್ಬೇಕು. ಇದು ಸಿದ್ಧ ಹಲಸು ಸರ್? ಇದು ಹಲಸು ಸಿದ್ಧ. ಹಾಂ. ಇದೆಲ್ಲ ಏನೊಂದು 3 ವರ್ಷ ಬೇಕಲ್ಲ? ಇದು 5 ವರ್ಷ ಬೇಕು. 5 ವರ್ಷ ಬೇಕಾಗುತ್ತಾ? ಅಂದರೆ ಇದು ಕೆಂಪು ಬರುತ್ತಾ ಅಥವಾ ಆರೆಂಜ್ ಬರುತ್ತೆ? ಹಲಸಿನ ಬಗ್ಗೆ ಹೇಳ್ಬೋದಾ? ಇಲ್ಲಿನ ಸರ್ ಇದು ಯಾವುದು ಗಿಡ ಸರ್? ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ. ಓಕೆ. ಇದು ಆ್ಯಂಟಿ ಕ್ಯಾನ್ಸರ್ ಹೌದು ಪ್ರಾಪರ್ಟಿ ಹೊಂದಿದೆ ಸರ್. ಇದು ಬಾರ್ಬಡನ್ ಚೆರಿ. ಅದು ತೋರಿಸಿದ್ರಲ್ಲ? ಡ್ರ್ಯಾಗನ್ ಫ್ರೂಟ್ ಇದೆ. ಡ್ರ್ಯಾಗನ್ ಫ್ರೂಟ್ ಇದೆ. ಬಟ್ ಡ್ರ್ಯಾಗನ್ ಫ್ರೂಟ್ಗೆಲ್ಲ ನೀರು ಬೇಡ ಅಲ್ಲ ಜಾಸ್ತಿ? ಇದು ಅಂಜೂರ ಅಲ್ಲ? ಅಂಜೂರ. ಅದು ಟರ್ಕಿ ಅಂಜೂರ ಹೇಳಿದ್ನಲ್ಲ. ಹೌದು. ಮತ್ತು ಮೆಕೆಡೋಮಿಯಾ ಇದೆ ಸರ್ ಇಲ್ಲಿ?
ಇದು ಈಗ ಇದನ್ನು ಜನರು ತುಂಬ ಹಾಕ್ತಾ ಇದ್ದಾರೆ ಅನಿಸುತ್ತೆ. ಇದು ಮಾರ್ಕೆಟಿಂಗ್ ಇನ್ನೂ ಗೊತ್ತಿಲ್ಲ. ಹಾಂ, ಮೆಕಡೋಮಿಯಾ ಬಗ್ಗೆ ತುಂಬ ಇದನ್ನು ನೋಡ್ತಾ ಇದ್ದೀವಲ್ಲ ನಾವು. ಇದು ಸಹಿತ ಒಂದು ನೀರು ಕಡಿಮೆ ಬೇಕಾಗುವಂಥ ಬೆಳೆ. ಓಕೆ, ಬಿಸಿಲಲ್ಲೂ ಬರುತ್ತೆ, ಹಾಕೋಬೋದು. ಕಲಸಲ್ಲಿ ನಮ್ಮ ಹತ್ರ 5 ವೆರೈಟಿ ಇದೆ. ಹಾಂ, ಇದು ಪ್ರಕಾಶ್ ಚಂದ್ರ ಅಂತ ವರ್ಷಕ್ಕೆ 2 ಸಲ ಬರುವಂಥದ್ದು. ಓಕೆ. ಅದು ಬಿಟ್ಟರೆ ನಮ್ಮಲ್ಲಿ ವಿಯೆಟ್ನಾಮ್ ಅರ್ಲಿ ಅಂತಿದೆ, ಅಲ್ಲಿ ನೋಡಿದ್ವಲ್ಲ. ಸಿದ್ದು ಶಂಕರ ಅಂತಿದೆ. ಆಮೇಲೆ ಸೀಡ್ಲೆಸ್ ಇದೆ. ಇನ್ನೊಂದು ಈ ಥರ ಬೇರೆ ಬೇರೆ ಗಿಡಗಳು ವೆರೈಟಿ ಒಂದು 6 ವೆರೈಟಿ ಇದೆ. ಓಕೆ. ಇದು ಲಿಚ್ಚಿ ಅಂತ ಕೆಂಪು ಲಿಚ್ಚಿ ಇದೆ. ಇದು ಸಹಿತ ಬಿಟ್ಟಿರೋದು ನೋಡಿದ್ದೀನಿ ತುಮಕೂರಲ್ಲಿ. ಅಂದರೆ ನಿಮ್ಮ ಹತ್ರ ತೊಗೊಂಡೋಗಿ ಅಡಿಕೆ ಗಿಡ ಇದೆಯಲ್ಲ ಸರ್, ಇದೇನು ವಿಶೇಷತೆ ಇದು? ನೀವು ಆಗಲೇ ಹೇಳ್ತಾ ಇದ್ರಿ 3 ವರ್ಷಕ್ಕೆಲ್ಲ ಬರುತ್ತೆ. ಇದು ಮೋಹಿತ್ ನಗರ್ ಅಂತ ವೆರೈಟಿ. ಇದು ಚಾಮರಾಜನಗರ ಆ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ. ಆಕ್ಚುಲಿ ಅಸ್ಸಾಂ ವೆರೈಟಿ. ಚಾಮರಾಜನಗರದಲ್ಲಿ ಬಯಲುಸೀಮೆಯಲ್ಲೇ ಬೆಳೀತಾ ಇರುವಂಥದ್ದು. 3 ವರ್ಷಕ್ಕೆ ಬರುತ್ತೆ. ಇಳುವರಿನೂ ಸಹಿತ 1.5 ಪಟ್ಟು ಜಾಸ್ತಿ ಇದೆ. ನಾಟಿ ಗಿಡಕ್ಕಿಂತ ಜಾಸ್ತಿ ಇಳುವರಿ ಬರುತ್ತೆ. ಬಟ್ ಅದು ಸ್ವಲ್ಪ ದಪ್ಪ ಉಂಡೆ ಇರೋದ್ರಿಂದ ಇಲ್ಲಿ ರೇಟನ್ನು ಈಗ ಒಂದು 60,000 ರೂಪಾಯಿ ಒಂದು ಕ್ವಿಂಟಲ್ಗಿದ್ರೆ 55,000 ರೂಪಾಯಿ ತಗೊಳ್ತಾರೆ. ಬಟ್ ನಮಗೆ ಇಳುವರಿನಲ್ಲಿ ಕಾಂಪೆನ್ಸೇಟ್ ಆಗುತ್ತೆ, ಮತ್ತು ಇಳುವರಿನೂ ಬೇಗ ಬರುತ್ತೆ. ಮಾಮೂಲಿ ಗಿಡ 5 ವರ್ಷಕ್ಕೆ ಬಂದರೆ 3 ವರ್ಷಕ್ಕೆ ಬರುತ್ತೆ. ರೈತರಿಗೆ ಒಂದು ಮುಖ್ಯ ಸೂಚನೆ ಅಂದರೆ, ನರ್ಸರಿಗೆ ಬಂದಾಗ ಅವರು ಹೋರಾಡೋದು ರೇಟ್ನಲ್ಲಿ 10 ರೂಪಾಯಿ 20 ರೂಪಾಯಿ ಹೋರಾಟ ಮಾಡೋದಕ್ಕಿಂತ ಬೆಳೆ ಯಾವ ಥರ ಇಂಪ್ರೂವ್ ಮಾಡಬೇಕು. ಈಗ ಉದಾಹರಣೆಗೆ ಏಲಕ್ಕಿ ಬಾಳೆ 25 ರೂಪಾಯಿ ಇದೆ. ಅದರಲ್ಲಿ 10 kg ಅವರು ಅವರೇಜ್ ತಗೊಂಡ್ರು 10ರಿಂದ 12 kg ತಗೊಂಡ್ರು 1,000 ಪುಟ್ಬಾಳೆ ಹಾಕಿದ್ರೆ ಅವರಿಗೆ 1 ಲಕ್ಷ ರೂಪಾಯಿ ಜಾಸ್ತಿ ಬರುತ್ತೆ. 50 ರೂಪಾಯಿ 10ರಿಂದ 12 kg ಮೊದಲೇ ಚೌಕಾಶಿ ಮಾಡೋ ಬದಲು 2 ರೂಪಾಯಿಗೂ ಇಲ್ಲಿ ಚೌಕಾಶಿ ಮಾಡೋದಕ್ಕಿಂತ ಅದರಿಂದ ಬೆಳೆ ಯಾವ ತರ ಜಾಸ್ತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದ ಸಲಹೆ ತಗೊಂಡು ಬೆಳೆಯೋದ್ರಿಂದ ಅವರು 1 ಲಕ್ಷ ರೂಪಾಯಿನೇ ಜಾಸ್ತಿ ತಗೋಬಹುದು. ಹೌದು, ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ಗಿಡಗಳು. ಖುಷಿಯಾಗುತ್ತೆ, ಒಳಗಡೆ ಬಂದ ತಕ್ಷಣ ತಗೋಬೇಕು ಅಂತಲೇ ಅನಿಸುತ್ತೆ. ಬಟ್ ತೊಗೊಂಡು ಹೋದ್ಮೇಲೆ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅದು ಮುಖ್ಯ. ಮೊದಲೇ ತಿಳ್ಕೊಂಡು ಹೋಗ್ಬೇಕು ಯಾವ ಥರ ಗಿಡ ನಾಟಿ ಮಾಡಬೇಕು, ಅದಕ್ಕೆ ಏನು ಗೊಬ್ಬರ ಹಾಕಬೇಕು, ಯಾವ ಔಷಧಿ ಸ್ಪ್ರೇ ಮಾಡಬೇಕು, ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಹೋದರೆ ಅವರಿಗೂ ಖುಷಿ ಇರುತ್ತೆ. ನಮ್ಮ ನರ್ಸರಿ ಈಗ 15 ವರ್ಷದಿಂದ ನಡೀತಾ ಇದೆ. ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಬೆಂಗಳೂರಿಂದ, ಪಾವಗಡ, ದಾವಣಗೆರೆ ಆ ಕಡೆಯಿಂದ ಬರ್ತಾ ಇದ್ದಾರೆ. ಬಟ್ ನೀವು ಇವಾಗ ಅಕಸ್ಮಾತ್ ಅವ್ರು ಬರದೇ ಇವಾಗ ಒಂದು ಟ್ರಸ್ಟ್ ಆಲ್ರೆಡಿ ಬೆಳೆದಿದೆ ನಿಮಗೆ ಗ್ರಾಹಕರಿಂದ. ಈಗ ಯಾರಾದರೂ ಫೋನ್ ಮಾಡಿ ಕಳಿಸಿ ಅಂದರೆ ಕಳಿಸೋ ಅಂತ ಒಂದೇನಾದರೂ ಜಾಸ್ತಿ ಕ್ವಾಂಟಿಟಿ ಇದ್ರೆ ನಾವು ವೆಹಿಕಲ್ ಮಾಡಿ ಕಳಿಸ್ತೀರಲ್ಲ? ಓಕೆ. ಆದರೆ ಅವ್ರು ಬಂದು ಒಂದ್ಸಲ ನೋಡಿದ್ಮೇಲೆ ತೊಗೊಂಡೋದ್ರೆ ಒಳ್ಳೆಯದು. ಓಕೆ. ಈ ಒಂದು ವಿಡಿಯೋ ಮುಖಾಂತರ ಗ್ರಾಹಕರು ಬರ್ತಾರೆ ನಿಮಗೆ. ತುಂಬ ಥ್ಯಾಂಕ್ ಯು ಸರ್. ಹಲೋ ಮೇಡಮ್, ಹೇಳಿ, ನೀವು ಮತ್ತೆ ಗ್ರಾಹಕರಾಗಿ ಬಂದಿದ್ದೀರಲ್ಲ ಈ ನರ್ಸರಿಗೆ ಇವತ್ತು? ಹೌದು. ಯಾವ ರೀತಿ ಬಂದಿದ್ದೀರಾ? ಮೊದಲೇ ಬಂದಿದ್ದೀರಾ ಅಥವಾ ಫಸ್ಟ್ ಟೈಮ್ ಬರ್ತೀರಾ? ಫಸ್ಟ್ ಟೈಮು. ಬಟ್ ನನ್ನ ಫ್ರೆಂಡ್ ಇಲ್ಲಿ ರೆಗ್ಯುಲರ್ ಆಗಿ ಬಂದು ತಗೊಳ್ತಿದ್ದಾರೆ ಮೋರ್ ದನ್ 5 years ಇಂದ. ಅವ್ರದ್ದು ಹೊಲ ಎಲ್ಲ ಇದೆ, ಇದೇ ತರದ್ದು ತಗೊಂಡೋಗಿ ಗಿಡಗಳೆಲ್ಲ ಹಾಕೊಂಡಿದ್ದಾರೆ. ಅದನ್ನ ನೋಡಿ ನಾವು ಇಲ್ಲಿ ಬಂದಿದ್ದೀವಿ. ಓಕೆ. ಯಾವ ಗಿಡ ತಗೊಂಡ್ರಿ ಇವಾಗ ನೀವು? ಏಲಕ್ಕಿ ಗಿಡ ತಗೊಂಡಿದ್ದೀವಿ, ಸೀಬೆ ಹಣ್ಣಿನ ಗಿಡ ತಗೊಂಡಿದ್ದೀವಿ. ಇಲ್ಲಿ ಆಲ್ರೆಡಿ ಪೆಪ್ಪರ್ದೆಲ್ಲ ತಗೊಂಡಿದ್ದೀವಿ, ಬಿಟ್ಟು ಇದೆ ಅದು ತಗೊಂಡಿರೋದು. ಚೆನ್ನಾಗಿ ಬಂದಿದೆ, ಅದನ್ನ ನೋಡಿ ಬಂದು ಮತ್ತೆ ಇನ್ನೊಂದ್ಸರಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಓಕೆ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.